ಸೇಲ್ ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭೂ ಕಬಳಿಕೆಗೆ ಯತ್ನಿಸಿ ಅಸಲಿ ಮಾಲೀಕರಿಗೆ ಮೋಸ ಮಾಡಿದ ಆರೋಪಿಗಳ ವಿರುದ್ಧ 4 ಎಫ್ಐಆರ್ ಆಗಿದ್ದರೂ ಅವರ ವಿರುದ್ಧ ಪೊಲೀಸರು ಕ್ರಮ ಜರುಗಿಸಲು ಹಿಂದೇಟು ಹಾಕುತ್ತಿರುವುದು ನೋವಿನ ಸಂಗತಿ ಎಂದು ವಕೀಲ ಜಂಬೂನಾಥ್ ಕಳವಳ ವ್ಯಕ್ತಪಡಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಶ್ಚಿಮ ಠಾಣೆಯಲ್ಲಿ ಈ ಕುರಿತು 4 ಎಫ್ಐಆರ್ ದಾಖಲೆಯಾಗಿವೆ. ಪ್ರಮುಖ ಆರೋಪಿಗಳು ರಾಜಾರೋಷವಾಗಿ ಠಾಣೆಯ ಮುಂದೆಯೇ ತಿರುಗಾಡುತ್ತಿದ್ದಾರೆ. ಆರೋಪಿಗಳ ವಿರುದ್ಧ ಗಂಭೀರ ಆರೋಪಗಳಿವೆ. ಪೊಲೀಸ್ ಇಲಾಖೆಯ ಈ ನಿಷ್ಕ್ರಿಯತೆಯು ಕಾನೂನು ಸುವ್ಯವಸ್ಥೆ ಕುಸಿದಿರುವುದನ್ನು ತೋರಿಸುತ್ತದೆ. ಇದು ಅತಿದೊಡ್ಡ ಪ್ರಕರಣವಾಗಿರುವುದರಿಂದ ಇದರ ಸೂಕ್ತ ಪಾರದರ್ಶಕ ತನಿಖೆಗೆ ವಿಶೇಷ ತಂಡ ರಚನೆಯ ಅಗತ್ಯತೆ ಇದೆ. ಇಲ್ಲದಿದ್ದರೆ ಇಂತಹ ಪ್ರಕರಣ ಆರೋಪಿಗೆ ಬಲ ಬಂದಂತಾಗಿ ಇದಕ್ಕಿಂತಲೂ ದೊಡ್ಡ ಪ್ರಕರಣಗಳನ್ನು ಮಾಡುವುದಕ್ಕೆ ಧೈರ್ಯ ಮಾಡುವಂತಾಗುತ್ತದೆ. ಆದ್ದರಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು. ಇಲ್ಲದೆ ಹೋದರೆ ಎಸ್ಪಿ ಕಚೇರಿ ಎದುರು ಭೂಮಿಯನ್ನು ಕಳೆದುಕೊಳ್ಳುವ ಭೀತಿಯಲ್ಲಿರುವವರೊಂದಿಗೆ ಪ್ರತಿಭಟನೆಗೆ ಮುಂದಾಗುತ್ತೇವೆ ಎಂದರು. ಡೈರೆಕ್ಟರ್ ಜನರಲ್, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಸ್ಟ್ಯಾಂಡಿಂಗ್ ಆರ್ಡರ್ ನಂಬರ್ 1006 ಇದರಲ್ಲಿ ವೆರಿ ಕ್ಲಿಯರ್ಲಿ ಹೇಳ್ತದ ಗೈಡ್ಲೈನ್ಸ್ ಏನಪ್ಪ ಅಂತಂದ್ರೆ, ಆಲ್ ಅದರ್ ಚೀಟಿಂಗ್ ಕೇಸಸ್ ಅಪ್ ಟು 10 crores, ಈ ಚೀಟಿಂಗ್ ಪ್ರಕರಣಗಳಲ್ಲಿ 10 ಕೋಟಿವರೆಗೆ ಅಥವಾ 10 ಕೋಟಿ ಒಳಗಡೆ ಯಾವುದೇ ಒಂದು ವಂಚನೆ ಪ್ರಕರಣ ಚೀಟಿಂಗ್ ಕೇಸ್ ಇದ್ರೆ ಇದನ್ನು ಸೆಲ್ಫ್ ಪೊಲೀಸರಿಗೆ ವಹಿಸಬೇಕು. ಯಾಕಂದ್ರೆ ಇದು ಬೇರೆ ಬೇರೆ ಜುಡಿಷಿಯಲ್ ಸ್ಟೇಷನ್ ಅಲ್ಲಿ ಏನಾದರೂ ಕೇಸ್ ನಮೂದಾಗಿರೋದ್ರಿಂದ ಇನ್ವೆಸ್ಟಿಗೇಷನ್ ಟ್ರಾನ್ಸ್ಪರೆಂಟ್ ಆಗಿ ಆಗೋದಿಲ್ಲ. ಹೀಗಾಗಿ ಏನಾಗಲ್ಲ, ಇದಕ್ಕೆ ಸಪರೇಟ್ ಆಗಿ ಸೆನ್ ಅಡಿಯಲ್ಲಿ ಇವತ್ತು ಇನ್ವೆಸ್ಟಿಗೇಷನ್ ಮಾಡಬೇಕಂತಕ್ಕಂಥ ಸೂಚನೆ ಕೂಡ ಇದೆ. ಇವತ್ತು ಎಲ್ಲೋ ಒಂದ್ ಕಡೆ ರಾಯಚೂರಲ್ಲಿ ಇವತ್ತು ದರ್ವೇಶಿ ಹಗರಣ ಆದ ನಂತರ ಭವಿಷ್ಯದಲ್ಲಿ 2ನೇ ದೊಡ್ಡ ಹಗರಣ ಅಂತ ಹೇಳಿ ನನಗೆ ಅನಿಸ್ತದೆ. ಸುಮಾರು ಈ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ನೋಡಿದ್ರೆ ಒಂದು 25 ಕೋಟಿಗೂ ಮೇಲೆ ಇರ್ಬೋದು ಅಥವಾ 50 ಕೋಟಿ ಸೆಮಿಟ್ ಇರ್ಬೋದು ಅಂತಕ್ಕಂಥ ಒಂದು ಭಾವನೆ ಮಾಡ್ತಾರೆ. ಹೀಗಾಗಿ ನಾನು ಅತ್ಯಂತ ಒಂದು ಕಳಕಳಿಯಿಂದ ಮಾನ್ಯ SP ಸಾಹೇಬರಿಗೆ ಮನವಿ ಮಾಡ್ತೀನಿ. ಈ ರೀತಿಯ ಹಗರಣಗಳಾದಾಗ ಇವತ್ತು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ನೀಡ್ತಕ್ಕಂಥ ಕೆಲಸ ನಮ್ಮ ಪೊಲೀಸ್ ಇಲಾಖೆ ಮಾಡಬೇಕು. ಇಮಿಡಿಯೇಟ್ ಆಗಿ ಯಾರ್ಯಾರು ಹಾಕಿದ್ದಾರೆ, ಇವತ್ತು ಒಬ್ಬೇ ಆರೋಪಿ ಮೇಲೆ ಸುಮಾರು 6 ಎಫ್ಐಆರ್ ಅದಾವ. ಒಬ್ಬೇ ಆರೋಪಿ ಮೇಲೆ 6 ಎಫ್ಐಆರ್ ಅದಾವ. ಇವತ್ತು ಅಂತ ವ್ಯಕ್ತಿ ಅದೇ ಪೊಲೀಸ್ ಸ್ಟೇಷನ್ ಮುಂದೆ ರಾಜಾರೋಷವಾಗಿ ತಿರುಗಾಡ್ತಾನೆ ಅಂತಂದ್ರೆ ಇವತ್ತು ಸಹ ಇದ್ರ ಬಗ್ಗೆ ಗಮನ ವಹಿಸಬೇಕು. ನಮ್ಮ ಮನವಿ ಏನಪ್ಪ ಅಂತಂದ್ರೆ, ಮಾನ್ಯ SP ಸಾಹೇಬರು ಈ ಒಂದು ಪ್ರಕರಣವನ್ನು, ಇದರ ಗ್ರಾವಿಟಿ, ಇದರ ಗಂಭೀರತೆಯನ್ನು ಪರಿಗಣಿಸಿ ಒಂದು ಸಪರೇಟ್ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕು ಅಥವಾ ಸೆಂಟ್ ಪೊಲೀಸ್ ಸ್ಟೇಷನ್ಗೆ ವಹಿಸಬೇಕು ಅಂತಕ್ಕಂಥ ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಇನ್ನೂ ಹಲವಾರು ಜನಗಳು ಪ್ರಕರಣ ನಮಸ್ಕರಿಸಲು ಗೊತ್ತಾಗ್ತಿಲ್ಲ. ಇನ್ನೂ ಪುರ ದಿನಗಳಲ್ಲಿ ಬರ್ತಾರೆ. ಇವತ್ತು ಅವ್ರಿಗೆ ಏನಾಗಿದೆ, ಒಂದ್ ಕಡೆ ಈ ಕುಂಡಲ ವಿರುದ್ಧ ಹೋರಾಟ ಬರ್ತಾಗ್ತದೆ, ಭಾಳ ಕಷ್ಟ ಆಗ್ತದೆ. ಇದ್ರಲ್ಲಿ ನೋಡ್ರಿ, ಒಬ್ಬ ಗಂಡ ಸತ್ತಾನ, ಬಿಡೋದು. ಒಬ್ಬ ಪಾಪ ಮುಸ್ಲಿಂ ಮಹಿಳೆ ಗಂಡ ಇಲ್ಲ, ಸಣ್ಣ ಮಕ್ಕಳು ಅಕ್ಕಿನ ಆಸ್ತಿ ಪಡೆಯುತ್ತಾರ. ಇನ್ನೊಬ್ರು ಆನಂದ ಅಂತಕ್ಕಂಥವ್ರು ದೇವಸ್ಥಾನದ ಅರ್ಚಕರು. ಇಂಥ ಅಮಾಯಕರ ಆಸ್ತಿಗಳನ್ನು ಬೇಯಿಸಿದ್ರೆ ನಮ್ಗೆ ಯಾರು ಕೂಡ ಏನು ಮಾಡಲ್ಲ ಅಂತಕ್ಕಂಥ ಒಂದು ಮಂಡತನಕ್ಕೆ ಇವತ್ತು ಈ ಆರೋಪಗಳು ಏನು ಮುಂದಾಗಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು. ಅದೇ ರೀತಿಯಾಗಿ ಇಂಥ ಗಂಭೀರ ಆರೋಪಗಳು ಬಂದಾಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥದ್ದಾಗಬೇಕು. ಇದು ಕೇವಲ ಪೊಲೀಸರಿಗೆ ಸಂಬಂಧಪಟ್ಟಿದ್ದಲ್ಲ. ಇವತ್ತು ಇದರಲ್ಲಿ ಮುನ್ಸಿಪಲ್ ಎಂಪ್ಲಾಯೀಸ್ ಕೂಡ ಇನ್ವಾಲ್ವ್ ಅದ, ಸಬ್ ರಿಜಿಸ್ಟರ್ ಎಂಪ್ಲಾಯೀಸ್ ಕೂಡ ಇನ್ವಾಲ್ವ್ ಅದ. ಹೀಗಾಗಿ ಇದು ಏನಪ್ಪ ಅಂತಂದ್ರೆ, ಇದು ಸಣ್ಣ ಕೇಸ್ ಅಲ್ಲ, ಇದು ಬಿಗ್ಗೆಸ್ಟ್ ಚೀಟಿಂಗ್ ಕೇಸ್. ಇದನ್ನು ಇದೇ ರೀತಿಯಾಗಿ ನಾವು ಇವತ್ತು ಆರೋಪಿಗಳನ್ನು ಏನಾದರೂ ಮುಕ್ತವಾಗಿ ಬಿಟ್ಟರೆ ಬಹುಶಃ ಮುಂದಿನ ದಿವಸಗಳಲ್ಲಿ ಇದು 100 ಕೋಟಿ ಕೂಡ ದಾಟತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿ ಆಗ್ತದೆ. ಆದ ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು
ಮಾನ್ಯ ಎಸ್ ಪಿ ಸಾಹೇಬ್ ಬಗ್ಗೆ ನಮ್ಗೆ ಗೌರವ ಇದೆ. ಅವರು ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಸರಿಪಡಿಸ್ತಾರೆ ಅಂತಕ್ಕಂಥ ವಿಶ್ವಾಸದೊಂದಿಗೆ ನಾವು ಇದು ಮಾಡ್ತೀವಿ. ಒಂದು ವೇಳೆ ಇದು ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಎಸ್ ಪಿ ಕಚೇರಿ ಎದುರಿಗೆ ಎಲ್ಲರನ್ನು ಸೇರಿಸಿ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಮತ್ತು ಮಾನ್ಯ ಬಿಜಿಎಂ ಐಜಿಗೆ ಕೂಡ ನಾವು ಒಂದು ಮನವಿ ಮಾಡಿರ್ತಕ್ಕಂಥ. ಈ ಸಂದರ್ಭದಲ್ಲಿ ಕಿರಣ್ ಕುಮಾರ್, ನಜೀರ್ ಅಹಮದ್, ಆಂಜನೇಯ ಸೇರಿದಂತೆ ಇತರರಿದ್ದರು.